ನಿಜ ಕೈಯಲ್ಲಿ ನಿಗಿ ನಿಗಿ ಕೆಂಡ ಕಾರಲಾಗ್ತಾ ಇದೆ. ಸ್ವತಃ ಶಾಸಕರು ಸಚಿವರು ಒಂದಷ್ಟು ಆರೋಪಗಳನ್ನು ಮಾಡೋದರ ಜೊತೆಗೆ ಶಾಸಕರು ರಿಸೈನ್ ಮಾಡಿಬಿಡ್ತೀನಿ ಅಂತ ಎದುರಿಸ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕಾರಣ ಅಥವಾ ಶುರುವಾಗಿದ್ದು ಅಂತಂದ್ರೆ BR ಪಾಟೀಲ್ ಅವರು ಯಾವಾಗ ಆ ಒಂದು ಮಾತುಗಳನ್ನು ಆಡ್ತಾರೋ ಆ ಸಂಭಾಷಣೆಯ ಆಡಿಯೋ ಲೀಕ್ ಆಗುತ್ತೆ ಆಗ. ಸೊ ಇದನ್ನ ಟೀಕೆ ಮಾಡಲಾಗ್ತಾ ಇದೆ ಬಿಜೆಪಿ ಕಡೆಯಿಂದ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ. ದುಡ್ಡು ಕೊಡಿ ಮನೆ ಪಡಿ ಹೀಗಂತ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಬಿಟ್ಟಿದೆ ಅಂತ ಟೀಕೆ ಮಾಡ್ತಾ ಇದೆ. ಅದಕ್ಕೆ ಕಾಂಗ್ರೆಸ್ ಕಂಗೆಟ್ಟು ಹೋಗಿದೆ. ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ BR ಪಾಟೀಲ್ ಅವರ ಒಂದು ಆಡಿಯೋ. ಇದಕ್ಕೆ ಸಮರ್ಥನೆಯನ್ನು ಕೊಡ್ತಾರೆ. ಹೌದು, ಅದು ನಂದೇ ಆಡಿಯೋ, ಆದರೆ ಹೆಂಗ್ಲಿಕ್ಕಾಯ್ತು ಅಂತ ಗೊತ್ತಿಲ್ಲ, ಬಟ್ ನಾನು ಹೇಳಿದ್ದೆಲ್ಲ ನಾನು ಒಪ್ಕೊಳ್ತೀನಿ, ನಾನೇ ಹೇಳಿರೋದು ಅಂತ. ಆಮೇಲೆ ಈಗ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ರಾಜೀನಾಮೆ ಕೊಡಬೇಕು ಅಂತ ಕೈ ಶಾಸಕ ಬೇಳೂರು ಆಗ್ರಹಿಸ್ತಾರೆ. ದೆಹಲಿ ಯಾತ್ರೆಯ ವೇಳೆ ಸಿಎಂಗೆ ಸಚಿವ ಶಾಸಕರ ರಿಸೈನ್ ಮಾತಿನ ಫಜೀತಿ ತಂದುಬಿಟ್ಟಿದೆ. ಈಗ DCM DK ಶಿವಕುಮಾರ್ಗೂ ಅಷ್ಟೇ ರಿಸೈನ್ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹೈಕಮಾಂಡ್ ಅಂಗಳಕ್ಕೂ ವಸತಿ ಆಡಿಯೋ ಪುರಾಣ ತಲುಪೋಗಿದೆ. ಸೊ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಗರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ತೋರಿಸ್ತೀನಿ. ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಂದೊಂದು. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಆದ ನಂತರ ಹೊರಗೆ ಬರುವುದು ಒಳ್ಳೇದು ಅಂತ ನಂಗೆ. ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ, ನನ್ನ ಲೆಕ್ಕ ಇದೇನಾದ್ರು ತನಿಖೆ ಮಾಡಿ ಅದು ತಪ್ಪಿಸೋತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದಾಗುತ್ತೆ ನನ್ನ ಲೆಕ್ಕ. ಇದರಲ್ಲಿ ಎರಡು ಮಾತಿಲ್ಲ ಇದರಲ್ಲಿ. ಯಾಕಂದರೆ ಇವತ್ತು ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳ್ಳೋಕೆ ಅವಕಾಶ ಇರುತ್ತೆ. ಆ ಥರ ಏನಾರು ಇದ್ದರೆ ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಗೊತ್ತಾ, ಸಂಬಂಧಪಟ್ಟ ಯಾರಿದ್ದಾರೆ ನಮ್ಗೆ ಗೊತ್ತಿಲ್ಲ. ಆ ಥರ ಏನಿದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಅಂತ ನಂದೊಂದು. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಜೊತೆಗೆ ಕಾಂಗ್ರೆಸ್ ಶಾಸಕರಾದಂತಹ ರಾಜು ಕಾಗೆ ಅವರು ಕೂಡ ಅಷ್ಟೇ ರಾಜೀನಾಮೆಯ ಬಾಂಬ್ ಅನ್ನು ಸಿಡಿಸಿದ್ರು. ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನ ಕೊಟ್ಟರು. ಏನಂತ? ಶಾಸಕರಾಗಿರುವಂತಹ ರಾಜು ಕಾಗೆ ಅವರು ರಾಜೀನಾಮೆ ಕೊಡ್ತೀನಿ ಅಂತೇನೋ ಮಾತಾಡಿದ್ದಾರೆ. ಅವ್ರನ್ನ ಕರೆದು ನಾನು ಮಾತಾಡ್ತೀನಿ ಏನಾಯ್ತು ಅಂತ. ಅವ್ರಿಗೇನಾದರೂ ಅಸಮಾಧಾನ ಇದ್ದರೆ ಅದನ್ನು ನಾನು ಬಗೆಹರಿಸ್ತೀನಿ ಅಂತೇಳಿ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಯಾಕ್ಷನ್ ಅನ್ನು ಕೊಡ್ತಾರೆ. ರಾಜು ಕಾಗೆ ಅವರು ಯಾವಾಗ ನಾನು ಕೂಡ ರಿಸೈನ್ ಮಾಡ್ತೀನಿ ಅಂತಂದ್ರು ಅಸಮಾಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ರಾಯಚೂರಿನಲ್ಲಿ ರಿಯಾಕ್ಷನ್ ಕೊಟ್ಟರು. ಅದೇನಿದೆ ನಾನು ಅಸಮಾಧಾನವನ್ನ ನಾನು ಬಗೆಹರಿಸ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗಾದ್ರೆ ರಾಜು ಕಾಗೆ ಅವರು ಏನೇನು ಹೇಳಿದ್ರು ಬನ್ನಿ ತೋರಿಸ್ತೀನಿ. 13 ಕೋಟಿ ಸ್ಪಷ್ಟವಾಗಿ ಹೇಳ್ತೀನಿ. ಆ BR ಪಾಟೀಲ್ ಹೇಳಿದಾರಲ್ಲ, ಅವ್ರ ಆಪ್ತ ನಂದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಿಲ್ಲ, ಏನಿಗೆ ಹೇಳ್ತಾರೆ ಅದೇನು ಸುಳ್ಳಲ್ಲ, ಅದು ಕರೆನೇ ಐತೆ. ಅದು ನಂದು ತಗೋರಿ ಅದನ್ನ. ರಾಜು ಕಾಗೆ ಅವರು BR ಪಾಟೀಲ್ಗೆ ಬೆಂಬಲಿಸು ಮಾತಿದ್ದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದ. ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಐತಿದಾವ ಇಲ್ವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊನಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊನಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 ಮೊಮ್ಮತ್ ಇದೆ. ಈಗ ನನಗೆ ಇವ್ರು ಕೇಳಿದಾನ ವಾಲಿ ಅವರಿಗೆ 25. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಸೇರಿದಂತೆ ಸಚಿವರು ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಬನ್ನಿ ತೋರಿಸ್ತೀನಿ. ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ನ ಕರೆದಿಲ್ಲ ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿಯಾಗು ಅಂತ ಹೇಳಿದ್ದೀನಿ. ನೀವು ಒಮ್ಮೆ ನಾನು ಎಷ್ಟು ಏನು ಹೇಳಬೇಕು ಅದು ಕೇಳಿದ್ದೀನಿ. ಮಿಕ್ಕಿದ್ದು CM ಮತ್ತು ನಮ್ಮ ಬಿಕಾಸ್ ಈಸ್ ಎ ಪ್ಲಾನಿಂಗ್ ಕಮಿಷನ್ ಚೇರ್ಮನ್, CM ಮತ್ತು ಹೌಸಿಂಗ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ. ಶಾಸಕರುಗಳ ಗಮನಕ್ಕೆ ಬರದೆ ಅನುದಾನ ತೆಗೆದುಕೊಂಡು ಹೋಗ್ತಾರೆ ಅಂತ ಸರ್.
ಬೇರೆ ಬೇರೆ ಶಾಸಕರು ಕೂಡ ಆರೋಪ ಮಾಡಿದ್ರು. ರಾಜು ಕಾಗೆ ಅವರು ಆರೋಪ ಮಾಡಿದ್ದಾರೆ, ಮೊನ್ನೆ ಬಿ ಆರ್ ಪಟೇಲ್ ಆರೋಪ ಮಾಡಿದ್ರು. ನಮಗೆ ಗೊತ್ತಿರಲ್ಲ ಯಾರ್ಯಾರು ಕಮಿಷನ್ ಕೊಟ್ಟು ಹಾಕ್ತಾ ಬರ್ತಾರೆ. ನನಗೆ ಯಾರು ಇಲ್ಲಿವರೆಗೂ ನನಗೆ ಮಾಹಿತಿ ಇಲ್ಲ, ನಾನು ವಿಚಾರಿಸಿ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ವೈಸ್ ರಿವ್ಯೂ ಬೇಕಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಾವು ಹೇಳ್ಬೋದು, ಅವ್ರು ಯಾವ್ದು ಪರ್ಟಿಕ್ಯುಲರ್ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸರ್ಕಾರ ಅಂದ ತಕ್ಷಣ ಎಲ್ಲ ಇಲಾಖೆಗಳು ಬರ್ತವೆ, ಅದು ಜನರಲ್ ಆಗುತ್ತೆ. ಅವ್ರಿಗೆ ಸ್ಪೆಸಿಫಿಕ್ ನೀವು ಕೇಳ್ರಿ. ಈಗ ಕಳೆದ ಎವ್ರಿ ಮಂತು ಎವ್ರಿ ಸೆಕೆಂಡ್ ಮಂತು ನಾವು CLP ಮೀಟಿಂಗ್ ಕರಿತೀವಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅಡ್ರೆಸ್ ಮಾಡ್ತೀವಿ. ಎಲ್ಲ ಮಿನಿಸ್ಟರ್ ಕೂಡ ಇರ್ತಾರೆ. ಇದ್ರ ಮೇಲೆ ಡೆಫಿನೆಟ್ಲಿ ಅವ್ರದ್ದೇನ ಗ್ರಿವೆನ್ಸಸ್ ಇದ್ರೆ ಐ ರೆಕಮೆಂಡ್. ಇನ್ನು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಬಿಜೆಪಿಗೆ ಬ್ರಹ್ಮಾಸ್ತ್ರ ಸ್ತಿಂಕತ್ನ ಆಗಿದೆ. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಯಾವ್ಯಾವ ನಾಯಕರು ಏನೇನು ಹೇಳಿದ್ದಾರೆ ಬನ್ನಿ ತೋರಿಸ್ತೀನಿ. ಮಾತನಾಡೋಕೆ ಆಗೋಲ್ಲ ಅನ್ನುವಂತ ಒಂದು ಭಯ ಹುಟ್ಟಿಸುವಂತ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಆ ಸ್ಥಿತಿಯನ್ನು ತರುವಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾ ಇದೆ, ಈ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಶಿವಕುಮಾರ್ ಅವರು ಹೆಜ್ಜೆ ಹೆಜ್ಜೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ಮತ್ತು ಇದೆಲ್ಲ ಸಂಗತಿಗಳನ್ನ ರಾಜ್ಯದ ಉದ್ದಗಲಕ್ಕೆ ನಮ್ಮ ಕಾರ್ಯಕರ್ತರು ತಿಳಿಸಿ ಯಾವ ರೀತಿ ಹೋರಾಟವನ್ನು ಮುಂದೆ ಬರುವ ದಿವಸಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಯೋಚನೆಯನ್ನ ಮಾಡ್ತಾ ಇದ್ದೇವೆ. ಎಲ್ಲ CM ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲರದ್ರೂ ಇದರಲ್ಲಿ ಪಾಲೈತೆ. ಇಲ್ಲಾಂದರೆ ಒಬ್ಬ ರೂಲಿಂಗ್ ಪಾರ್ಟಿ ಶಾಸಕನೇ ಇಷ್ಟದಿಂದ BJP ಆಪಾದನೆ ಮಾಡಿದ್ರೆ ಏನು ಹೇಳ್ತಾ ಇದ್ರು ಸಿದ್ದರಾಮಯ್ಯ, BJP ಅವ್ರ ರಾಜಕೀಯ, ಅವ್ರಿಗೆ ಅದೇ ಕೆಲಸ ಅಂತ ಹೇಳಿದ್ರು. DK ಶಿವಕುಮಾರ್ ವಿರೋಧ ಪಕ್ಷದವ್ರು ಆಪಾದನೆ ಮಾಡಿದ್ರೆ ಇನ್ನೇನ್ರಿ ಮಾಡಬೇಕು, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಅಂತ ಇದ್ರು. ಈಗ ರೂಲಿಂಗ್ ಪಾರ್ಟಿಯವರೇ ಮಾಡೋದ್ರಿಂದ ಏನು ಹೇಳ್ತಾರೆ, ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರ DK ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಅದೆಲ್ಲ ಬೋಗಸ್ಸು ಅಂತ ಹೇಳ್ತಾ ಇದ್ರು. ಈಗ ಕಂಪ್ಲೇಂಟ್ ಮಾಡಿದರು, ಸಿಕ್ಕಾಪಟ್ಟೆ ಲಂಚ ಆಗಿದೆ, ಎಲ್ಲ ಸೇರಿದರೆ 50% 60% ಆಗ್ತದೆ ಅಂತ ಅವ್ರು ಮಾಡಿದರು. ಅದು ಒಂದು ಕಡೆ. ಈ ಲಿಕರ್ ಶಾಪಿನ ಅಸೋಸಿಯೇಷನ್ದವರು ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಇದೆ, ಒಂದು ಲೈಸೆನ್ಸ್ಗೆ ಇಷ್ಟಿದೆ, ಮತ್ತು ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಹಣ ವಸೂಲು ಮಾಡ್ತಾರೆ, ಡೈಲಿನೂ ಹಣ ವಸೂಲು. ಇನ್ನು ಇದರ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿ ವಕ್ತಾರರಾದಂತಹ ಕಿರಣ್ ಅಣ್ಣಿಗೇರಿ ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಕಿರಣ್ ಸರ್, ಈಗ ಆಗ್ತಾ ಇರುವಂಥ ಕಾಂಗ್ರೆಸ್ನಲ್ಲಿನ ಡೆವಲಪ್ಮೆಂಟ್ಗಳ ಕುರಿತು ನೋಡಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಅವರು ಫಸ್ಟು ಅಧಿಕಾರಕ್ಕೆ ಬಂದಿದ್ದೇ ಗ್ಯಾರಂಟಿ ಅನ್ನುವಂಥ ಯೋಜನೆಗಳನ್ನು ಇಟ್ಕೊಂಡು, ಈಗ ಮತ್ತೊಂದು ಗ್ಯಾರಂಟಿ, ದುಡ್ಡು ಕೊಡಿ ಮನೆ ತಗೊಳ್ಳಿ ಅನ್ನುವಂಥ ಗ್ಯಾರಂಟಿ. ಸೊ ಹಾಗಾಗಿ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಒಂದಿಲ್ಲೊಂದು ಹಗರಣ. ಫಸ್ಟು ಈ ಮೂಡ ಹಗರಣದ್ದಾಯಿತು, ಆಮೇಲೆ ವಾಲ್ಮೀಕಿದಾಯಿತು, ಆಮೇಲೆ ಸ್ಮಾರ್ಟ್ ಮೀಟರ್ದಾಯಿತು, ಈಗ ಆಗ್ತಾ ಇರುವಂಥ ವಸತಿಲಾಗಿರುವಂಥ ಒಂದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ನೀವೇನು ಹೇಳ್ತೀರಿ? ನೋಡಿ, ಅದೇ ದುಡ್ಡು ಕೊಡಿ ಮನೆ ಪಡಿ ಅನ್ನೋದು ಇವತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಹೊಸ ಗ್ಯಾರಂಟಿ. ಇವ್ರು ಯಾರನ್ನೂ ಬಿಡ್ತಾ ಇಲ್ಲ, ಹೇಳೋದು ಒಂದು ಮಾಡೋದು ಇನ್ನೊಂದು. ಇವರು ಆಕ್ಚುಲಿ ಭ್ರಷ್ಟಾಚಾರ ಹಾಸು ಹೊಚ್ಚು ಅದೇ ಆಗಿದೆ ಈ ಸರ್ಕಾರದಲ್ಲಿ ಬಂದಾಗಿಂದ. ಸಾಕಷ್ಟು ಹಗರಣದ ಬಗ್ಗೆ ತಾವು ಮಾತಾಡಿದ್ರಿ, ನಾವು ವಿರೋಧ ಪಕ್ಷವಾಗಿ ಇದ್ರ ಬಗ್ಗೆ ಮಾತಾಡಿದಾಗ ಹಾರಿಕೆ ಉತ್ತರ ಕೊಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ, ಜಮೀರ್ ಅಹಮದ್ ಅವರು ಏನು ವಕ್ಫ್ ಆಸ್ತಿ ನೋಂದಣಿ ವಿಷಯದಲ್ಲಿ ತುಂಬಾ ಬಿಜಿ ಆಗಿರ್ತಿದ್ರು. ಬಾಣಂತಿಯರ ಸಾವು ಬಗ್ಗೆನೂ ಕೇರ್ ಮಾಡ್ತಿರ್ತಕ್ಕಂಥ ಒಬ್ಬ ಅಸಮರ್ಥ ಅಸಡ್ಡೆ ಮಂತ್ರಿ ಆಗಿರ್ತಕ್ಕಂಥವ್ರು ಜಮೀರ್ ಅಹಮದ್ ಅವ್ರು. ನಮ್ ಕಣ್ ಮುಂದೆ ಇದೆ ಅದು ಆಕ್ಚುಲಿ. ಆಮೇಲೆ ಇವತ್ತು ಸಿದ್ದರಾಮಯ್ಯನವ್ರದ್ದು ಏನಾಗಿದೆ, ಹಿತ್ತಾಳೆ ಕಿವಿ ಆಗಿದೆ. ಜಮೀರ್ ಅಹಮದ್ ಖಾನ್ ಏನ್ ಹೇಳ್ತಾರೆ ಅದೊಂದೇ ಮಾಡೋದು ಕೆಲಸ. ಇವತ್ತು ಏನಂತಂದ್ರೆ ಒಂಥರ ತುಗ್ಲಕ್ ಸರ್ಕಾರ ಅಥವಾ ಅಲ್ಪಸಂಖ್ಯಾತರಿಗೋಸ್ಕರನೇ ಇರ್ತಕ್ಕಂಥ ಸರ್ಕಾರ. ಉಳಿದವ್ರು ಯಾರು ಇವ್ರಿಗೆ ಬೇಡ, ಬಡವರು ಅಂತೂ ಅಹಿಂದದವರು ಬಡಬಗ್ಗರಂದ್ರು ಇವ್ರಿಗೆ ಬೇಡವೇ ಬೇಡ. ಆತರ ಒಂದು ಆಡಳಿತವನ್ನ ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು ಏನ್ ಹೇಳ್ತಾ ಇದ್ರು, BR ಪಾಟೀಲ್ ಯಾವಾಗಲ್ಲ ಅವರು ಹಿಂದೆ ಮುಖ್ಯಮಂತ್ರಿಗಳಿಗೆ ಸಲಹೆಗಾರ ಆಗಿರ್ತಕ್ಕಂಥದ್ದು, ರಾಜೀನಾಮೆ ಕೊಟ್ಟು ಆಯ್ತಾ. ತದನಂತರದಲ್ಲಿ ಇವರು ಈಗ ಯೋಜನಾ ಆಯೋಗದ ಉಪಾಧ್ಯಕ್ಷರಿದ್ದಾರೆ. ಅವ್ರು ಯಾವುದೇ ಯೋಜನೆಗಳು ಬಜೆಟಿಂಗ್ ಅನ್ಕೊಳ್ಳಿ ಅಥವಾ ಈ ತರ ಮನೆಗಳು ಅನ್ಕೊಳ್ಳಿ, ಬೇಕಾದ ಅನ್ಕೊಳ್ಳಿ, ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು ಯೋಜನಾ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇರ್ತಾರೆ. ಅವರ ಒಂದು ಮುಖ್ಯದಲ್ಲಿ ಆಗಿರ್ತಕ್ಕಂಥದ್ದು ಇವೆಲ್ಲಾನು. ಯಾವಾಗಲ್ಲ ಅವರು ಆಡಿಯೋ ಬಗ್ಗೆ ತಾವು ಏನ್ ಹೇಳಿದ್ರಿ, ಲೀಕ್ ಅಂತ, ಲೀಕ್ ಅಲ್ಲ, ಯಾವಾಗಲ್ಲ ಅವರು ಆಡಿಯೋನ ರಿಲೀಸ್ ಮಾಡಿದ್ದಾರೆ, ಗ್ರ್ಯಾಂಡ್ ರಿಲೀಸ್ ಮಾಡಿದ್ದಾರೆ. ಅವ್ರ ರೋಷ ಆವೇಶ ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಎಷ್ಟಿದೆ ಅಂತ ಅನ್ಕೊಂತ ತೋರ್ಸ್ಕೊಂತಿದ್ದಾರೆ. ಆಮೇಲೆ ಆ ಆಡಿಯೋ ಕೇಳಿದ್ಮೇಲೆ ತಾವು ಮಾಧ್ಯಮದ ಮಿತ್ರರೆಲ್ಲಾನು ಅವ್ರಿಗೆ ಪ್ರಶ್ನೆ ಮಾಡಿದ್ರಿ, ಇದು ನಿಮ್ದು ಹೌದು, ನಂದೇ ಆಡಿಯೋ, ನಾನು ಅದನ್ನ ಮತ್ತೆ ಕನ್ಫರ್ಮ್ ಮಾಡ್ತೀನಿ, ಭ್ರಷ್ಟಾಚಾರ ನಡೀತಿರೋದು ಸತ್ಯ. ನನ್ನ ಕ್ಷೇತ್ರದಲ್ಲಿ, ಆಳಂದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳಿ ಅವರು ರೀಕನ್ಫರ್ಮ್ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ. ಇದಕ್ಕಿನ್ನ ಇನ್ನೊಂದು ಏನೋ ಎವಿಡೆನ್ಸ್ ಏನ್ ಬೇಕು, ಮಾನ್ಯ ಉಪಮುಖ್ಯಮಂತ್ರಿಗಳೇ, ಮಾನ್ಯ ಸಿದ್ದರಾಮಯ್ಯನವರೇ, ಸರಿ ಅವ್ರ ರಾಜೀನಾಮೆ ತಗೊಳ್ಳಿ, ಇಲ್ಲ ನಿಮ್ಗೂ ಏನಾದ್ರು ಪಾಲಿದೆ ಇದರಲ್ಲಿ, ಅವ್ರ ರಕ್ಷಣೆ ಮಾಡಿ ತಗೊಂತೀರಾ ನೀವು? ಇದು ಒಂದೇ ಅಲ್ಲ, ಹಿಂದೆ ನಾವು ಬಸವರಾಜ ರಾಯರೆಡ್ಡಿ ಅವರು ಕೂಡ
ಇವ್ರ ವಿರುದ್ಧ ಆಪಾದನೆ ಮಾಡಿರ್ತಕ್ಕಂಥದ್ದು ನಾವು ನೋಡಿದೀವಿ. ಓಕೆ. ಅತಿ ಹೆಚ್ಚು ಭ್ರಷ್ಟಾಚಾರವನ್ನ ನಾವು ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು ಇವರಿಗೆ ಮುಖ್ಯಮಂತ್ರಿಗಳಿಗೆ ಅವರೇ ಸ್ಟೇಟ್ಮೆಂಟ್ ನಾವು ನೋಡಿದೀವಿ. ಆ ಸಾಕ್ಷಿ ಸಾಕಾಗಲ್ವಾ ನಿಮ್ಗೆ? ಆಮೇಲೆ ಇನ್ನೊಂದು ನಮ್ಮ ದುರ್ದೈವ ಏನಂತಂದ್ರೆ ವಾಲ್ಮೀಕಿ ಹಗರಣದಲ್ಲಿ ತಾವು ನೋಡಿದ್ರಿ, ಸದನದಲ್ಲೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೌದು ಭ್ರಷ್ಟಾಚಾರ ಆಗಿದ್ದು ನಿಜ, ನನ್ನ ಮಂತ್ರಿ ನನ್ನ ಒಂದು ಖಾತೆಯಿಂದ ಹಣ ಹೊಡೆದಿದ್ದು ಎಲೆಕ್ಷನ್ ಮಾಡಿದ್ದು ನಿಜ ಅಂತ ಒಪ್ಕೊಂಡು ಅದನ್ನ ದಕ್ಕಿಸ್ಕೊಂಡಂತ ಒಂದು ಬಂಡ ಸರ್ಕಾರ ಅಥವಾ ಒಂದು ಬಂಡ ಮುಖ್ಯಮಂತ್ರಿ ನೋಡೋದಾದ್ರೆ ನಾವು ನಮ್ಮ ರಾಜ್ಯದಲ್ಲಿ ನೋಡಕ್ ಸಾಧ್ಯ. ಬಟ್ ಆಗಿಂದನೂ ಈಗಂತಕ್ಕ ಅಂದ್ರೆ ಬಿಜೆಪಿ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಕಾಂಗ್ರೆಸ್ ನಾಯಕರ ಅಂದ್ರೆ ಅಥವಾ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಪ್ರತಿ ಸಲನೂ ಆಗ್ರಹಿಸೋದೇ ಆಯ್ತು. ಈ ವಾಲ್ಮೀಕಿ ನಿಗಮದಲ್ಲೂ ಅಷ್ಟೇ, ಮೂಡಾದಲ್ಲೂ ಅಷ್ಟೇ, ನೀ ಕೊಡೆ ನಾ ಬಿಡೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ. ಆದಮೇಲೆ ಏನೋ ಬಿಜೆಪಿಗೆ ಬೇರೆ ಯಾವುದೇ ಟಾಪಿಕ್ ಸಿಕ್ಕಿಲ್ಲ, ನಾವೇ ಟಾಪಿಕ್ ಕೊಟ್ಟಂತ ಆಗ್ಬಿಟ್ಟಿದೆ ಅನ್ನೋಂಥ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಒಂದಷ್ಟು ಟೀಕೆ ಮಾಡೋದು. ಪ್ರಶ್ನೆ ಅದಲ್ಲ, ಇದು ಒಂದು ದಪ್ಪ ಚರ್ಮದ ಸರ್ಕಾರ. ನಾ ಕೊಡೆ ನೀ ಬಿಡೆ ಅಂತಲ್ಲ, ಒಂದು ನೈತಿಕತೆ ಇರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಸಮಾಜವಾದದಿಂದ ಬಂದಿರತಕ್ಕಂಥವ್ರು. ಆದ್ರೆ ನೋಡಿದಿದ್ರೆ ತಾವು ಅವರು ಯಾವ ಅಧಿಕಾರಕ್ಕೆ ಬಂದಾಗಿಂದನೂ ಅವರು ಕೇವಲ ತಮ್ಮ ಒಂದು ಅಧಿಕಾರ ಲಾಲಸೆಗಾಗಿ ಮತ್ತು ಕುರ್ಚಿಯ ಭದ್ರತೆಗಾಗಿ ಒಲೆಗೆ ನಿಂತುಕೊಂಡಿದ್ದಾರೆ. ಈಗ ಇವನು ಜಾತಿ ಗಣತಿ ವರದಿ ಅನ್ಕೊಳ್ಳಿ, ಹಾಗೆ ಏನು ದಿಕ್ಕು ತಪ್ಪಿಸತಕ್ಕಂತ ಕೆಲಸಗಳನ್ನ ಇವರು 3 ಮಂದಿ ಯಾರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಏನು ಈ ಒಂದು RCB ಕಾಲ್ತುಳದಲ್ಲಿ ಹೇಗೆ ಒಂದು ಏನು ಇವ್ರು 3 ಮಂದಿ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಇವ್ರು ಆಕ್ಚುಲಿ. ಆ ಒಂದು ಸಂವೇದನೆನೂ ಕೂಡ ಇರದೇ ಇರ್ತಕ್ಕಂತ ಅಲ್ರಿ ನಾನು ಕಾರ್ಯಕ್ರಮನ ವಿಧಾನಸೌಧ ಮೆಟ್ಟಲ್ ಮೇಲೆ ಮಾಡಿದ್ರಿ, ಅಲ್ಲಿ ಸತ್ತಿದ್ದಾರೆ ಅವರು, ನನಗೋದಕ್ಕೆ ಏನ್ ಸಂಬಂಧ ರೀ? ಅಂದ್ರೆ ಇವರು ಮೆಟ್ಟಲಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅಷ್ಟೇ ಯೋಗ್ಯ. ಸೊ ಆತರ ಒಂದು ಮನಸ್ಥಿತಿಗೆ ಇವತ್ತು ಮುಖ್ಯಮಂತ್ರಿಗಳು ಬಂದಿದ್ದಾರೆ. ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಈಗ ಒಂದು ಸಮಯ ಮುಖ್ಯಮಂತ್ರಿಗಳಂತ ಅವರು ಯಾರ್ಯಾರು ಗರಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು, ದೇವರಾಜ್ ಅರಸು ಅವ್ರ ಗಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು, ನಿಜಲಿಂಗಪ್ಪನವರು, JH ಪಟೇಲ್ರು, ಆಮೇಲೆ ನಮ್ ದೇವೇಗೌಡರು, ಅವರೆಲ್ಲರ ಜೊತೆಗೆ ರಾಜಕೀಯ ಮಾಡ್ತಕ್ಕಂಥ ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಷ್ಟು ಒಂದು ಸಂವೇದನಾ ರಹಿತವಾಗಿ ಆಡಳಿತ ಕೊಡ್ತಾರೆ ಅಂತ ಹೇಳಿ ಈ ರಾಜ್ಯದ ಜನತೆ ಯಾವತ್ತೂ ಇವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆಮೇಲೆ ಇವ್ರು ಆ ಕೆಟಗರಿ ರಾಜಕಾರಣಿ ಅಂತ ನಾವು ಯಾವತ್ತೂ ತೀರ್ಮಾನ ಮಾಡಿದ್ದೇ ಇಲ್ಲ. ಆಕ್ಚುಲಿ ಜನರ ಒಂದು ದುರ್ದೈವ ಏನಂದ್ರೆ ಕೈ ಹಿಚ್ಕೊಳ್ಳೋಂಗಾಗಿದೆ. ಕೊಟ್ಬಿಟ್ಟಿದ್ದಾರೆ ಇವ್ರ ಕೈಯಲ್ಲಿ ಅಧಿಕಾರನ. ಇವ್ರಿಗೆ ಏನಂದ್ರೆ ಅಧಿಕಾರ ಮಾಡೋದು ಒಂದೇ ಒಂದು ಕೆಲಸ ಆಗಿದೆ, ಭ್ರಷ್ಟಾಚಾರ ಮಾಡೋದು ಒಂದೇ ಕೆಲಸ ಆಗಿದೆ. ಮೊನ್ನೆ ಬೊಮ್ಮಾಯಿ ಅವರು ಹೇಳಿದ್ದು ತಾವು ಕೇಳಿದ್ರೆ ಬೇಸಿಕಲಿ ಏನು ಲಿಕರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರೇ ಏನು ಲೆಟರ್ ಬರ್ದಿದ್ದು ನಾವು ನೋಡಿದೀವಿ. ಆಮೇಲೆ 60% ಕೇಳ್ತಾ ಇದ್ರ ಅಂತ ನೋಡಿದೀವಿ. ಬಿಸ್ನೆಸ್ ಮಾಡಕ್ ಆಗ್ತಿಲ್ಲ ಅಂತ ಅಂದಿದ್ ನೋಡಿದೀವಿ. ಆತ್ಮಹತ್ಯೆಗಳನ್ನ ನೋಡಿದೀವಿ ನಾವು. ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ. ಯಾವತ್ತಾದ್ರೂ ರಾಜ್ಯದಲ್ಲಿ ಇಂತ ಸರ್ಕಾರಗಳು ನೋಡಿದ್ರ ನೀವು? ಯಾವತ್ತಾದ್ರೂ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಂತಿದ್ದಾರ್ರಿ. ಆಮೇಲೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ. ಇವರು ಉಪಟ ಟಾರ್ಚರ್ ತಾಳದಾರೆ. ಇಂತ ಒಂದು ಅಸಮರ್ಥ ಅಭಿವೃದ್ಧಿ ಶೂನ್ಯ ಪ್ರಖಂಡ ಭ್ರಷ್ಟಾಚಾರದ ಕಾಂಗ್ರೆಸ್ ಪಕ್ಷ ಇವ್ರು ಹೇಳೋದೆಲ್ಲ. ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಒಂದಷ್ಟು ಆರೋಪ ಇತ್ತು, 40% ಸರ್ಕಾರ ಅಂತ ಆರೋಪ ಇತ್ತು. ಆ ಪೇ CM ಅನ್ನುವಂಥ ಪೋಸ್ಟರ್ ಇಟ್ಕೊಂಡು ಏನೋ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದ್ದನ್ನು ನೀವು ನೋಡಿದಿರಿ. ಸರಿ, ನಾವು ನೋಡಿದೀವಿ, ನೀವು ನೋಡಿದೀವಿ, ರಾಜ್ಯದ ಜನತೆ ನೋಡಿದ್ರು. ಪೇ CM ಅಂತ ಹೇಳಿದ್ರು. ಪೇ CM, ವಾಟ್ ಡಿಡ್ ದೇ ಪೇ ಟು ದ CM? What did they pay to the CM till now? No one disclosed, no one told. They just fooled the people of Karnataka. Congress party has fooled the people of Karnataka. ಏನ್ ಪೇ ಮಾಡಿದ್ರು ಸ್ವಾಮಿ ಇವರು ಪೇ CM ಅಂತ ಹೇಳಿ? CM ಗೆ ಬೊಮ್ಮಾಯಿ ಅವರಿಗೆ ಏನ್ ಪೇ ಮಾಡಿದ್ರು? ಜನರನ್ನ ಹುಚ್ಚರು ಮಾಡಿದ್ರು, ಮೂರ್ಖ ಮಾಡಿದ್ರು ಇವರು. 40% ಏನ್ ಪ್ರೂವ್ ಮಾಡಿದ್ರು? ಜನರಿಗೆ ಮತ್ತೆ ಅದೇ ಮೋಸ, ಅದೇ ಸುಳ್ಳು. ಅರೆಬೆಂದ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು, ಅನುಷ್ಠಾನ ಮಾಡಿದ್ರೆ ಯಾವ ಯುವ ನಿಧಿ ಯಾರಿಗೆ ಕೊಟ್ಟಿದ್ದಾರೆ ಸ್ವಾಮಿ ಇವರು? ಎಷ್ಟು ಬಸ್ಗಳು ಓಡ್ತಾ ಇದಾವೆ? ಆ ಮಂಡಳಿಗಳಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇವರು? ಕಣ್ಣು ಕಾಣಿಸ್ತಾ ಇರೋದು ಅಂತಂದ್ರೆ ಶಕ್ತಿ ಯೋಜನೆ ಒಂದು ಕಾಣಿಸ್ತಾ ಇದೆ. ಶಕ್ತಿ ಯೋಜನೆ ಎಲೆಕ್ಷನ್ ಗಿಮಿಕ್ಕು. ಈಗ ಯಾವ್ದೋ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಕಣ್ಣು ಕಾದ ಬಸ್ ಬಗ್ಗೆ ತಾವು ಮಾತಾಡ್ತಾರೆ. ಬಸ್ಗಳಲ್ಲಿ ಏನೋ ಘೋರತೆ ನಡೀತಾ ಇದೆ, ತಮಗೂ ಗೊತ್ತಿದೆ. ಬಸ್ಗಳು ನಂಬರ್ಸ್ ಕಟ್ ಆಗಿದ್ದಾವೆ, ಡ್ರೈವರ್ಗಳು ಡಬಲ್ ಡ್ಯೂಟಿ ಮಾಡ್ತಾ ಇದಾರೆ, ಪಗಾರ ಕೊಡಕ್ ಆಗ್ತಿಲ್ಲ ಅವರಿಗೆ. ನಿಗಮ ಮಂಡಳಿಗಳ ಬಾಕಿ ಉಳ್ಕೊಂಡಿದೆ ಸಾವಿರಾರು ಕೋಟಿ ರೂಪಾಯಿ. ಹೌದು, ಅದು ಬೇರೆ. ಅಧ್ವಾನ ಎದ್ದು ಹೋಗಿದೆ, ಅದು ಬೇರೆ ಮಾತು. ಆಮೇಲೆ ಗೃಹಲಕ್ಷ್ಮಿ ಅದಕ್ಕೆ ಯೂಸ್ ಮಾಡ್ತಾರೆ ಇವರು. ಅಂದ್ರೆ ಬೈ ಎಲೆಕ್ಷನ್ ಬರ್ಲಿ 4 ತಿಂಗಳು, 5 ತಿಂಗಳು, 6 ತಿಂಗಳು ದುಡ್ಡು ಹಾಕ್ಬಿಡ್ತಾರೆ. ಸರ್ಕಾರಿ ದುಡ್ಡಲ್ಲಿ ಲಿಟರಲಿ ಓಟ್ ಕೊಂಡ್ಕೊಳ್ಳುವಂತ ಮನಸ್ಥಿತಿ ಕಾಂಗ್ರೆಸ್ ಪಕ್ಷ ಬಂದಿದೆ ಇವತ್ತು. ಟಿಕೆಟ್ ಮಾಡ್ಲಿ, ಆಯ್ತು, ಜನ ಉದ್ಧಾರ ಮತ್ತು ಕಲ್ಯಾಣ ಕಾರ್ಯಕ್ರಮ ಅಂತ ಹೇಳ್ತಾರೆ, ಫೈನ್ ಮಾಡ್ಲಿ. ಸೊ ಈಗ ನೋಡಿ, ಬಂದಾಗಿಂದ ಏನ್ ಸ್ವಾಮಿ, ಒಂದೇ ಒಂದು ರಾಜ್ಯದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿದೆ ತೋರಿಸ್ಕೊಡಿ. 2 ವರ್ಷದ ಮೇಲೆ ಆಯ್ತಲ್ಲ, ಒಂದೇ ಒಂದು ಶಿಲಾನ್ಯಾಸ ಇವ್ರು ಮಾಡಿದ್ದಾರೆ, ತೋರಿಸ್ಕೊಡಿ. ನೀರಾವರಿಗೆ ಏನ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಇವರು? ರೈತರು ಸರ್ ಅತಿವೃಷ್ಟಿ ಆಗಿ ರೈತರ ಬೆಳೆಗಳು ನಾಶ ಆಗ್ತಾ ಇದ್ದಾವೆ, ಮನೆಗಳು ಬೀಳ್ತಾ ಇದ್ದಾವೆ, ಜನರು ಸಾಯ್ತಾ ಇದ್ದಾರೆ. ಏನ್ ಕೊಟ್ಟಿದ್ದಾರೆ ಇವರು?
ಯಾವ ಜನರಿಗೆ ಏನೋ ರೈತರಿಗೆ ಏನು ಅನುದಾನ ಕೊಟ್ಟಿದ್ದಾರೆ ಇವರು? ಹಿಂದೆ ಮೊನ್ನೆ ಯಡಿಯೂರಪ್ಪ ಅವರು ಕೊಟ್ಟಿರ್ತಕ್ಕಂಥ 4,000 ರೂಪಾಯಿ ಏನು ರಾಜ್ಯ ಸರ್ಕಾರದ ಕಾಂಟ್ರಿಬ್ಯೂಷನ್ ಅದನ್ನ ಕಟ್ ಮಾಡಿ ಹಾಕಿದ್ರು, ರೈತ ವಿದ್ಯಾನಿಧಿ ಕಟ್ ಮಾಡಿ ಹಾಕಿದ್ರು. ಈಗ ನೋಡಿದ್ರಿ ಮೊನ್ನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಹೇಗೆ ರಾಜ್ಯಾದ್ಯಂತ ಅಡ್ಡಾಡಿದ್ರು, ಒಬ್ರು ಸಿಎಂ ಆಗಿ ಪ್ರಮಾಣ ಜೊತೆ ತಗೊಂಡಿದ್ರು. ಇದೇ ತರ ಅತಿವೃಷ್ಟಿ ಆಯ್ತು ಅವಾಗ. ಹೌದು ಒಬ್ರೇ ಇನ್ನ ವಿಸ್ತರಣೆ ಆಗಿರಲಿಲ್ಲ, ಮಂತ್ರಿಮಂಡಲ ವಿಸ್ತರಣೆ ಆಗಿರಲಿಲ್ಲ. ಕೇಳಿ ಅವ್ರು ತಾವು ಮಾಧ್ಯಮ ಮಿತ್ರಗಳು ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ ಯಡಿಯೂರಪ್ಪ ಅವ್ರ ಕೆಲಸ. ಆಮೇಲೆ ಮನೆ ಕೆಡುಕೊಂಡಂತ ರೈತರಿಗೆ ಏನೋ ಮನೆ ಬಿದ್ದಿರ್ತಾರ 5 ಲಕ್ಷ ಕೊಟ್ಟಿದ್ದಾರೆ, 5 ಲಕ್ಷ ಅವಾಗ. ಇವತ್ತು ಇವರು ಆತರ ಒಂದು ಹಾನಿಗೊಳಗಾದ ಮನೆಗಳಿಗೆ ಕೊಡ್ತಕ್ಕಂತ ಪರಿಹಾರವನ್ನು 1.5 ಲಕ್ಷಕ್ಕೆ ಇಳಿಸಿದ್ದಾರೆ. ಎಷ್ಟು ಹೇಳಿ? 1.5 ಲಕ್ಷಕ್ಕೆ. ನೀವು ಹಣದುಬ್ಬರ ಹೆಚ್ಚಿಗೆ ಆಗುತ್ತೋ ಕಡಿಮೆ ಆಗುತ್ತೋ, ಅವಾಗ 5 ಲಕ್ಷ ದೊಡ್ಡದು ಆಯ್ತಾ, 10 ಲಕ್ಷನೂ ಕೂಡ ಸಣ್ಣದೇ ಇವತ್ತು. ಬಟ್ ಅದೇ ಇರ್ತಕ್ಕಂಥ 5 ಲಕ್ಷದಲ್ಲಿ 1.5 ಲಕ್ಷಕ್ಕೆ ಇಳಿಸಿದ್ರೆ ಅದನ್ನೂ ಕೊಡ್ತಾ ಇಲ್ಲ ಇವ್ರು ರೈತರಿಗೆ. ಆಮೇಲೆ ಬೀಜ, ಗೊಬ್ಬರ, ಮಗದೊಂದು, ಆಮೇಲೆ ಟ್ರಾನ್ಸ್ಫಾರ್ಮರ್. ನೋಡಿ, ಒಬ್ಬ ರೈತ 5 ಲಕ್ಷ 6 ಲಕ್ಷ ಟ್ರಾನ್ಸ್ಫಾರ್ಮರ್ ಕರೆಂಟ್ ಕನೆಕ್ಷನ್ ತಗೋಬೇಕು ಸ್ವಾಮಿ. ಕರೆಂಟ್ ಕನೆಕ್ಷನ್ 6 ಲಕ್ಷ ಕೊಡ್ಬೇಕು. ಇವತ್ತು ಯಾವ ರೈತರು ನೀರಾವರಿಯನ್ನು ಮಾಡ್ಕೊಂಡಿದ್ದಾರೆ, ಏನೋ ಒಂದು ಬೋರ್ವೆಲ್ ಹಾಕ್ಸ್ಕೊಂಡ್ಬಿಟ್ಟು, ಗಂಗಾ ಕಲ್ಯಾಣ ಅಂತೂ ದೂರ ಹೋಯ್ತು. ಗಂಗಾ ಕಲ್ಯಾಣ ಒಂದು ತಾಲೂಕಿಗೆ ಜನರಲ್ ಮೆರಿಟ್ಗೆ ಒಂದು ಬೋರ್ವೆಲ್. ನೀವು ಯಾವುದೇ ಇಲಾಖೆದು ಭ್ರಷ್ಟಾಚಾರ ತೆಗೆದ್ರು ಇವರು ಕೋವಿಡ್ಗೆ ಹೋಗ್ಬಿಡ್ತಾರೆ ಸರ್ ವಾಪಸ್ಸು. ನಿಮ್ಗೆ ಗೊತ್ತಿರಬಹುದು, ಕೋವಿಡ್ ಹಗರಣದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಕೋಟಿ ಹಗರಣಗಳಾಗಿದ್ದಾವೆ ಅಲ್ಲಿ ಅಂತ ಹೇಳಿ. ಕಡುಬು ತಿಂದಿದ್ದಾರ ಇವರು? 2 ವರ್ಷ ಆಯ್ತಲ್ಲ ಮುಖ್ಯಮಂತ್ರಿ ಆಗಿ, ಸರ್ಕಾರ ಬಂದು ಕಡುಬು ತಿಂದಿದ್ದಾರ ಇವರು? ಏನ್ ಕೋವಿಡ್ ಹಗರಣ, ಏನ್ ಕೋವಿಡ್? ಇವತ್ತು ಇಡೀ ಜಗತ್ತೇ ಭಾರತವನ್ನ ನೋಡಿ ತಿರುಗಿ ನಿಲ್ಲುವಂತ ಮಾಡಿರ್ತಕ್ಕಂಥ ವಿಚಾರ ಏನಂದ್ರೆ, ಭಾರತವು ಕೋವಿಡ್ ಅನ್ನ ನಿರ್ವಹಣೆ ಮಾಡಿರ್ತಕ್ಕಂಥ ರೀತಿ, ಇದೇ ಕೋವಿಡ್ ವ್ಯಾಕ್ಸಿನ್ ಗಳನ್ನ ಇವರು ಅಪಹಾಸ್ಯ ಮಾಡಿದ್ರು, ಕತ್ತು ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ರು ಅಂತ ಕಾಂಗ್ರೆಸ್ ನಾಯಕರು. ಇವ್ರಿಗೆ ಏನು ಮುಖ್ಯ ಅಲ್ಲ ಸ್ವಾಮಿ, ಅಧಿಕಾರ ಮುಖ್ಯ, ಜನರ ಜೀವನ ಜೊತೆ ಚೆಲ್ಲಾಟ ಆಡೋದು ಮುಖ್ಯ. ಏನ್ ಕೋವಿಡ್ ಹಗರಣ ಅದನ್ನೇ ಮಾತಾಡ್ತಾ ಇದೀವಿ ನಾವು. PCM ಮಾತಾಡ್ತಾ ಇದೀವಿ, 40% ಮಾತಾಡ್ತಾ ಇದೀವಿ, ಆಮೇಲೆ ಕೋವಿಡ್ ಹಗರಣ ಮಾತಾಡ್ತಿದೀವಿ. ಏನ್ ಮಾಡಿದ್ರಿ ಹೇಳಿ? 2 ವರ್ಷ ಆಯ್ತಲ್ಲ. ಹಂಗೆ ಅರ್ಬಿ ಬಿಡ್ತೀನಿ ನೋಡು, ಕೋವಿಡ್ ಹಗರಣ ತೋರಿಸ್ತೀನಿ ನೋಡು, ತೆಗಿತೀನಿ ನೋಡು, ಹಾಕ್ತೀನಿ ನೋಡು. ಸ್ವಾಮಿ ಆಡಳಿತ ಮಾಡಿ ಸ್ವಾಮಿ. ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಏನೇನ್ ಭ್ರಷ್ಟಾಚಾರ ಆಗಿತ್ತು ಅದೆಲ್ಲವೂ ನಾವು ಹೊರಗೆ ತರ್ತೀವಿ ಅನ್ನೋ ಕೆಲಸದಲ್ಲಿ ನಿರತರಾದ್ರು ಅಂತ ಒಂದಷ್ಟು ಚರ್ಚೆ. ನೋಡಿ ಈಗ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಇವರು ವಿರೋಧ ಪಕ್ಷದಲ್ಲಿದ್ರು. ಇವ್ರು ವಿರೋಧ ಪಕ್ಷದಲ್ಲಿ ಇದ್ದು ಮಾಡ್ತಕ್ಕಂಥ ಕೆಲಸ ಏನು? ಬಿಜೆಪಿ ಅಧಿಕಾರದಲ್ಲಿ ಇದ್ದಕ್ಕಂತ ಮಾಡಿರ್ತಕ್ಕಂಥ ಅವ್ಯವಹಾರಗಳನ್ನ, ಸಮಸ್ಯೆಗಳನ್ನ, ಫೇಲ್ಯೂರ್ಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥದ್ದು, ಹೋರಾಟ ರೂಪಿಸಿಕೊಡ್ತಕ್ಕಂಥದ್ದು. ನೋಡಿ ಹಿಂದೆ ನೋಡಿ ಇನ್ನೊಂದು ಸಿಂಪಲ್ ಉದಾಹರಣೆ ಹೇಳ್ಬಿಡ್ತೀನಿ. ಇವರು ಡಬಲ್ ಸ್ಟ್ಯಾಂಡರ್ಡ್ ಹೆಂಗಂದ್ರೆ 2013, 2012, 2011, 2012 ಬಿಜೆಪಿ ಸರ್ಕಾರ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿಂದ ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿ ಗಣಿ ಲೂಟಿ ತಡಿತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡಿ ತಟ್ಟಿದ್ರು ಆಯ್ತಾ, ಹೋರಾಟ ಮಾಡಿದ್ರು. ಮೊನ್ನೆ HK ಪಾಟೀಲ್ ಕಾನೂನು ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ, 1.5 ಲಕ್ಷ ಕೋಟಿ ನೀವು ಏನೋ ಒಂದು ಇದು ಏನೋ ಇಲ್ಲಿಗಲ್ ಮೈನಿಂಗ್ ಅಂತ ನಾವು ವಸೂಲಿ ಮಾಡ್ಕೋಬೇಕಾಗಿತ್ತು, ಅದಾಗಿಲ್ಲ. 2ನೇ ಸಲ ನಾವು ಅಧಿಕಾರಕ್ಕೆ ಬಂದಿದೀವಿ ಆಯ್ತಾ. 100 ಕೇಸ್ಗಳಲ್ಲಿ ಕೇವಲ 1 ಅಥವಾ 2 ಕೇಸ್ ಕನ್ವಿಕ್ಷನ್ ಆಗಿದ್ದಾವೆ. ಇನ್ನು ಯಾವ್ದು ಎನ್ಕ್ವೈರಿಗೆ ಹೋಗಿಲ್ಲ. ನಾವು ಅವತ್ತು ಪಾದಯಾತ್ರೆ ಮಾಡಿದ್ದು ಬಂಡತನ, ಸುಳ್ಳ? ನಿಮ್ ಕನ್ವಿಕ್ಷನ್ ಎಲ್ಲಿದೆ ಸ್ವಾಮಿ? ನಿಮ್ ಕನ್ವಿಕ್ಷನ್ ಎಲ್ಲಿದೆ? ಇಚ್ಛಾಶಕ್ತಿ ಎಲ್ಲಿದೆ ನಿಮ್ದು? ಅಂದ್ರೆ ನೀವು ಹೇಳೋದೇನು? ಬೋಗಸ್. ಈಗ ಪದೇ ನೀವು ಬಿಜೆಪಿ ಆಡಳಿತ ಇದ್ದಂತ ಹಗರಣ ಬಗ್ಗೆ ಮಾತಾಡ್ತೀನಿ ನೋಡಿ. ಅದು ಹೋಗಿದೆ. ನೀವು ಹಗರಣ ಯಾವುದೂ ಓವರ್ ಆಗಿ ಈಗ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ. ರಿಸೈನ್ ಮಾಡ್ತೀನಿ ಅಂತ ಮಾತಾಡ್ತಿದ್ದಾರೆ. BR ಪಾಟೀಲ್ ಅವರ ಆಡಿಯೋ ಕೇಳಿಸ್ಕೊಂಡ್ರೆ ಒಂದ್ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಟ್ಟಿದೆ. ಈವನ್ ಪವರ್ ಟಿವಿ ಕೂಡ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಗ್ರಾಮಕ್ಕೆ ಹೋಯ್ತು. ಗ್ರಾಮದಲ್ಲಿ ಇರುವಂತಹ ಜನರು ಅದನ್ನೇ ಹೇಳ್ತಾ ಇದ್ದಾರೆ, ದುಡ್ಡು ಕೊಟ್ರೇನೆ ಮನೆ ಸಿಗೋದು, ಇಲ್ಲ ಸಿಗಲ್ಲ ಅಂತ ಹೇಳಿ. ಸೊ ಈ ಎಲ್ಲ ಬೆಳವಣಿಗೆಗಳನ್ನ ನೀವು ಎನ್ಕ್ಯಾಶ್ ಮಾಡಿಕೊಂಡು ನೀವೇನ್ ಆಗ್ರಹಿಸ್ತಾ ಇದ್ದೀರಿ ಅಂತ? ನೋಡಿ, ಪ್ರಶ್ನೆ ಎನ್ಕ್ಯಾಶ್ ಬಗ್ಗೆ ಅಲ್ಲ ಸರ್. ಆಕ್ಚುಲಿ ಪ್ರಶ್ನೆ ಏನಂತಂದ್ರೆ, ಈಗ ಒಂದು ವಿರೋಧ ಪಕ್ಷವಾಗಿ, ಒಂದು ರಾಷ್ಟ್ರೀಯ ಪಕ್ಷವಾಗಿ ಈ ರಾಜ್ಯದ ಜನತೆ ಹಿತಾಸಕ್ತಿ ಮತ್ತು ರಾಜ್ಯದ ಅಭಿವೃದ್ಧಿ ಮುಖ್ಯ ಆಗುತ್ತೆ. ಅದನ್ನ ನಾವು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಮತ್ತು ನಾವು ಮಾಡ್ತಾ ಇದೀವಿ. ಒಬ್ಬ ಒಂದು ಆಡಳಿತ ಪಕ್ಷವಾಗಿ ಇದು ಒಂದು ಸಂವೇದನೆ ಇಟ್ಕೋಬೇಕು. ಜನಕ್ಕೆ ಈಗ ರಸ್ತೆಗಳ ಅಭಿವೃದ್ಧಿ ಏನು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ? ಎಲ್ಲ ರಸ್ತೆಗಳ ಅಭಿವೃದ್ಧಿ ಆಗಿರೋದೇ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ದುಡ್ಡಿಂದ. ಕೇಂದ್ರ ಸರ್ಕಾರ ಏನ್ ಮಾಡಿದ್ರೆ ಅದೇ ಸೈ, ಬೇರೆ ಏನೋ ಅಭಿವೃದ್ಧಿ ಇವ್ರು ಮಾಡಿಲ್ಲ. ಹುಂಡಿಗಳು, ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ವಿದ್ಯಾರ್ಥಿಗಳ ಸಮಸ್ಯೆಗಳು, ಇವ್ರು ಸರಿಯಾಗಿ ಒಂದು KPSC ಎಕ್ಸಾಮ್ ನಡ್ಸಕ್ ಬರೋಳು ಈ ಸರ್ಕಾರ ಬಂದ ಮೇಲಿಂದ. ಏನ್ ನಡೀತಾ ಇದೆ ಇದು? ಮಾತಾಡ್ತಾರಲ್ಲ ಮಂತ್ರಿಗಳು, ಎದ್ಬಿಟ್ಟು ದಿನ ಮುಂಜಾನೆ ಎದ್ಬಿಟ್ಟು ಮೋದಿ ಲೆವೆಲ್ ಮಾತಾಡ್ತಾರೆ, ದಿನ ಎದ್ಬಿಟ್ಟು ಟ್ರಂಪ್ ಲೆವೆಲ್ ಮಾತಾಡ್ತಾರೆ, GDP ಬಗ್ಗೆ ಮಾತಾಡ್ತಾರೆ, GST ಬಗ್ಗೆ ಬರೇ ಬೋಗಸ್. ಫೈನಾನ್ಸ್ ಕಮಿಷನ್ ಮೀಟಿಂಗ್ ಹೋಗಲ್ಲ ಇವರು.
ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಫಾಲ್ಸ್ ಡೈರೆಕ್ಷನ್ ಸೃಷ್ಟಿ ಮಾಡ್ಕೊಂಡು ಹೋಗ್ತಾರೆ ಇವರು. ಅಭಿವೃದ್ಧಿ ಮಾಡಿ ಸ್ವಾಮಿ, ನಿಮ್ಗೆ ಎಷ್ಟು ತೆರಿಗೆ ಬರ್ತಾ ಇತ್ತಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗೂ ಅಷ್ಟೇ ಬರ್ತಾ ಇತ್ತು. ನಾವು ಯಾವತ್ತು ಅದ್ರ ಹಿಂದೆ ಇವರು ಇದ್ರಲ್ಲ, ಅವಾಗ ಏನ್ ಮಾಡ್ತಿದ್ರು ಇವರು? ಅವಾಗ ಯಾವ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಸಿದ್ದರಾಮಯ್ಯನವ್ರಿಗೆ ಇರ್ಲಿಲ್ವಾ ತಲೆಯಲ್ಲಿ? ಬೋಗಸ್ ಡೈರೆಕ್ಷನ್ ಸ್ವಾಮಿ. ಬಟ್ ಈ ಪ್ರಕರಣದಲ್ಲಿ ನೀವು ಮತ್ತೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದೀರಿ. ಈಗ ಇಫ್ ಇನ್ ಕೇಸ್ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಈಗ ಅವ್ರ ಆಪ್ತರು ಬಿಡ್ತಾರ, ಅವರು ಕೂಡ ರಿಸೈನ್ ಮಾಡ್ತೀವಿ ಅಂತಾರೆ. ಓವರ್ ಆಲ್ ಆಗಿ ಸರ್ಕಾರ ಬಿದ್ದೋಗುವಂತ ಲೆವೆಲ್ಗೆ ಬಂದ್ಬಿಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಅದು ಫೈನಲ್ ಕ್ವಶನ್ ಸರ್. ನೋಡಿ, ಇದು ನಾವು ಬಿದ್ದು ಹೋಗುತ್ತೆ ಅಂತ ಅನ್ನೋದ್ರಲ್ಲಿ ಒಂದು ಏನ್ ದಮ್ ಇರಲ್ಲ. ಓಕೆ, ಈ ನಾಡಿನ ಜನತೆ ಏನಂತಾರೆ ಹಿಡಿಶಾಪ ಆಗ್ತಾ ಇದ್ದಾರೆ. ಈಗ ನಾವು ವಿರೋಧ ಪಕ್ಷವಾಗಿ ಸರ್ಕಾರ ನಡೆಸ್ತಾರೋ ಬಿಡ್ತಾರೋ ಬಿದ್ದೋಗ್ತಾರೋ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾರೋ ಅದು ಬೇರೆ ಮಾತು. ಆದ್ರೆ ಈ ನಾಡಿನ ಜೊತೆ ನೀವು ಎಲ್ಲೇ ಹೋಗಿ ಸರ್, ಎಲ್ಲೇ ಯಾವುದೇ ಜಿಲ್ಲೆಯ ಯಾವುದೇ ಗ್ರಾಮದ ಮೂಲೆಗೆ ಹೋಗಿ ಸರ್, ನೀವು ಒಬ್ರು ಅಪ್ರಿಶಿಯೇಟ್ ಮಾಡ್ತಾರ ಈ ಸರ್ಕಾರದ ಆಡಳಿತಕ್ಕೆ ಅಂತ ನೀವು ನೋಡಿ. ರಿಯಾಲಿಟಿ ಚೆಕ್ ಮಾಡಿ ನೀವು ಯಾವುದೇ ರಾಜ್ಯದ 50-50 ಬರುತ್ತೆ ಅಂತ ಅನ್ಕೋತೀನಿ ನಾನು. ಇಂಪಾಸಿಬಲ್ ಸರ್. ನೋಡಿ ಏನಿರುತ್ತೆ, ಇರ್ತಾರೆ ಈಗ ಹಾರ್ಡ್ಕೋರ್ ವೋಟರ್ಸ್ ಇರ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಾರೆ. ಅವರು ಅಲ್ಪಸಂಖ್ಯಾತರ ಅಫ್ಯೂಸ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಪಸಂಖ್ಯಾತರಿಗೆ ಅನಿವಾರ್ಯವಾಗಿ ಕಾಂಗ್ರೆಸ್ ಬೇಕಾಗುತ್ತೆ, ಮತ್ತೆ ಅವ್ರಿಗೆ ಇವ್ರು ಬೇಕಾಗ್ತಾರೆ. ಆಕ್ಚುಲಿ ಸಿದ್ದರಾಮಯ್ಯನವರು ಅವ್ರಿಗೋಸ್ಕರನೇ ಸರ್ಕಾರ ಮಾಡ್ತೀನಿ ಅನ್ನೋ ತರ ಇದ್ದಾರೆ. ಮನೆ ರಿಸರ್ವ್ ಹೆಚ್ಚಿಗೆ ಮಾಡಿದ್ರಿ ನೀವು, ಆಯ್ತಾ? ಆಮೇಲೆ ಹಿಂದೆ ಇವರು ಹುಬ್ಬಳ್ಳಿಯಲ್ಲಿ ಒಂದು ಭಾಷಣ ಮಾಡ್ತಾರೆ, 10,000 ಕೋಟಿ ಅನುದಾನ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾರೆ. ಒಳ್ಳೆ ಅವ್ರಿಗೆ ಮಾತ್ರ. ಅಲ್ಪಸಂಖ್ಯಾತರು ಇವ್ರು ಕಾಣಂಗಿಲ್ಲ, ದಲಿತರು ಕಾಣಂಗಿಲ್ಲ, ಹಿಂದುಳಿದವರು ಕಾಣಂಗಿಲ್ಲ. ಈ ಒಂದು ವೈಚಾರಿಕತೆ ನೋಡಿದಾಗ, ನಿಮ್ಗೆ ಈ ವೈಚಾರಿಕತೆ ನೋಡಿದಾಗ ನಿಜವಾಗ್ಲೂ ಹೇಳ್ತೀನಿ, ನಮ್ದು ವೆಸ್ಟ್ ಬೆಂಗಾಲ್ ಆಗೋದ್ರಲ್ಲಿ ತುಂಬಾ ಇದನ್ನೇ ದೂರನೇ ಇಲ್ಲ. ನೀವು ನಾವು ಸೀರಿಯಸ್ ಆಗಿ ಮಾಡ್ಬೇಕಾಗತ್ತೆ. ರಾಜ್ಯ ಜನತೆ ವಿಚಾರ ಮಾಡ್ತಾ ಇದ್ದಾರೆ. ನೋಡೋಣ ಸರ್. ಈಗ ಏನೇನಾಗತ್ತೆ ಅಂತೇಳಿ. ಸಿದ್ದರಾಮಯ್ಯನವರು ಡೆಲ್ಲಿ ಪ್ರವಾಸ ತಗೊಂಡಿದ್ದಾರೆ, ಆ ಟೈಮ್ನಲ್ಲಿ ರಿಸೈನ್ ಪಾಲಿಟಿಕ್ಸ್ ಬೇರೆ ಶುರುವಾಗಿದೆ. ನೋಡೋಣ ಇದು ಮತ್ತೊಂದು ಯಾವ ಹಂತಕ್ಕೆ ಹೋಗುತ್ತೆ, ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿ ಸಂಚಲನ ಮೂಡುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ.